ಅಲ್ಲೂ ಹೊತ್ತ ಬೇಜಾರು ಮೀಸ ನನಗೆ ಎಲ್ಲ ಅಲ್ಲೇ ನಾನು ಉಗಿದ್ಬಿಟ್ಟೆ, ಯಾಕಂದ್ರೆ ನಮ್ಮ ಮನೆಗೆ ಎದುರ್ಕೊಂತಾರೆ ಅಂತ. ಆಮೇಲೆ ಒಂದು ಉದುರಿತು ಅಲ್ಲೂ, ಒಂದು ಇನ್ನೂ ಅಲ್ಲಾಡ್ತಾ ಇದೆ ನಡಿ. ಇಲ್ಲಿ ಇನ್ನೂ ರಕ್ತ ನಿಲ್ಲಿಲ್ಲ, ಇನ್ನೂ ಬುಲೆಟ್ ಬರ್ತಾನೆ ಐತೆ. ಇದು ಹಳೆ ನಿಜ್ಗಲ್ತಾ ಬರ್ತಾ ಇದ್ದೋ, ಲೆಫ್ಟ್ ಸೈಡ್ ಇಂದ ಬಂದು ಯಾರು ನೋಡಿದ್ರ, ನಾನು ಗ್ಲಾಸ್ ಅವ್ನು ಗ್ಲಾಸ್ ಇಡ್ತಾವ, ನಾನು ಗ್ಲಾಸ್ ಇಡ್ದು ಏನಣ್ಣ ಅಂತ ಹೇಳಿದ, ಸೈಡಲ್ಲಿ ಹಾಕೋ ಅಂತ ಹೇಳ್ದ. ಏನೋ ಸೈಡಲ್ಲಿ ನಿಲ್ಸು ಅಂತ ಹೇಳ್ತಾರ ಅಂತ ನಾನು ಸೈಡ್ ನಿಲ್ಸಿದಷ್ಟೇ. ಕೆಳಗಡೆ ಇಳಿಯಕ್ಕೆ ಕೊಡ್ತಾ ಇಲ್ಲ. ಬಂದಿದೆ ಒಂದು ಬಾಡಿ ಗಾರ್ಡು, ಅವರು ಅನಂತ್ ಸಿಂಗ್ ಅವರು ಬಂದ್ಬಿಟ್ಟು ಇದು ಪಂಚ್ ತಗೊಂಡು ಹೊಡೆದ್ರು. ನಾನು ಏನ್ ಹೊಡಿತಾರೆ ಅಂತ ಕೆಳಗಡೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಗನ್ ಎತ್ಕೊಂಡವನೇ ಮಾತಿದ್ರೆ ಗನ್ ಎತ್ಕೊಂಡು ಗನ್ನಿಂದ ಗೊತ್ತಾನ ಸಾಬ್ರು ನನ್ನ ಮಕ್ಕಳು ಕೂತಿರೋದು ಹೊರಗಡೆ ಹೊಡೀರಿ ಅಂತ ಹೇಳ್ತಾನೆ. ನಮ್ದೇನು ಏನಂತ ನಾನು ಕೇಳಲಿಲ್ಲ. ಕೆಳಗಡೆ ಇಳಿತಾ ಇದ್ದೀನಿ, ಏನ್ ಕೇಳೋಣ ಅಂತ ನಾನು ಕೆಳಗಡೆ ಇಳಿತಾ ಇದ್ದೀನಿ. ನನ್ಗೆ ಗೊತ್ತಿತ್ತು ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಅಂತ. ಸೈಡಲ್ಲಿ ಹಾಕು ಅಂತ ಹೇಳಿದ್ರೆ, ಈಗ ಡಿಪಾರ್ಟ್ಮೆಂಟ್ ಅವ್ರು ಸೈಡಲ್ಲಿ ಹಾಕಿ ಅಂತ ಹೇಳಿದ್ರೆ ನಮ್ದೇನು ತಪ್ಪ ಆಯ್ತು. ನಾನು ಸೈಡಲ್ಲಿ ಹಾಕಿದೆ, ಆಯ್ತು ಏನೋ ಕೇಳ್ತಾರೋ ಅಂತ ನಾನು ಹಿಡಿದು ಬಿಟ್ಟೆ. ನಾನು ಕೇಳಿದೆ ಅಷ್ಟೇ, ಏನ್ ಆಯ್ತು ಅಂತ ನಾನು ಕೇಳ್ತಾ ಇಲ್ಲ. ಅವ್ರು ಡಿಪಾರ್ಟ್ಮೆಂಟ್ ಅವ್ರ ಅಂತ ಬಂದಿದೆ ಪಂಚ್ನಲ್ಲಿ ಹೊಡೆದ. ಗೊತ್ತಾಯ್ತಾರ ಅನಂತ್ ಹೆಗಡೆ, ಅನಂತ್ ಕುಮಾರ್ ಹೆಗಡೆ. ಸರ್ ನಮ್ಗೆ ನೋವಾಗಿದೆ, ಆ ನೋವು ಅವ್ರಿಗೆ ಆಗ್ಬೇಕು ಸರ್. ಅವ್ರ ಕಠಿಣ ಶಿಕ್ಷೆ ಬೇಕು ಸರ್. ಪೊಲೀಸ್ ಅವ್ರು ಬಂದ್ರೆ ನಮ್ಗೆ ನಡೀರಿ ಅಂತ ಹೇಳಿದ್ರು. ಅವ್ರ ಕಾರ್ ಅಲ್ಲೇ ಕೂತ್ಕೊಂಡೆ. ಫಸ್ಟ್ ನಮ್ಗೆ ನೀವು ಕಾರ್ ತಗೊಂಡು ನಡೀರಿ ಅಂತ ಹೇಳಿದ್ರು. ಅವ್ರು ಕಾರ್ ತಗೊಂಡು ಬರಲೇ ಇಲ್ಲ. ಗೊತ್ತಿಲ್ಲ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಸರ್, ಇಲ್ಲಿ ಏಟಾಗಿದೆ. ಮಾತೆತ್ರ ಗನ್ ಎತ್ಕೊಂತಾರೆ. ಏನಕ್ಕೆ ರೀಸನ್ ಅಂತ ನಿಮ್ಗೆ ರೀಸನ್ ಏನಂತ ಗೊತ್ತಿಲ್ಲ. ತುಂಬಾ ಡ್ರಿಂಕ್ಸ್ ಮಾಡಿದ್ರು ಸರ್. ಅವ್ನು ಬಾಡಿ ಗಾರ್ಡು ಡ್ರಿಂಕ್ಸ್ ಮಾಡೋಣ, ಡ್ರೈವರು ಡ್ರಿಂಕ್ಸ್ ಮಾಡೋಣ. ವಿಡಿಯೋ ಸಮೇತ ಅಲ್ಲ ಐತೆ, ನನ್ನ ಮೊಬೈಲ್ ಐತೆ ವಿಡಿಯೋ. ಅದು ಸಾಕ್ಷಿ ತೋರಿಸ್ತೀನಿ, ವಿಡಿಯೋ ಒಂದ್ಸತಿ ನೋಡ್ಬೋದು. ಫ್ಯಾಮಿಲಿ ಕೂತವ್ರೆ, ಸಾಬ್ರು ಕೂತಿರೋದು ಬಡೀರಿ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳೋದು. ನಿಮ್ಮ ಹೆಸರು? ಸಲ್ಮಾನ್ ಅಂತ ಸರ್.